ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇವತ್ತು ನಾವು ಈಗೇನು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ. ಅದನ್ನು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕೆಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಾವು ಇದಕ್ಕೆ ಕಂಡೀಷನ್ಗಳು ಏನಿದಾವೆ ಅಂತ ನೋಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇಲ್ಲಿ ಕರ್ನಾಟಕ ಯುವ ನಿಧಿ ಯೋಜನೆ ಅಂತ ಇದೆ. ಇದನ್ನು ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದು ಎಷ್ಟಂದರೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಅಂದರೆ ಪದವೀಧರರಿಗೆ 3,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ ಡಿಪ್ಲೊಮಾ ಹೊಂದಿದವರಿಗೆ 1,500 ರೂಪಾಯಿಗಳನ್ನು ಕೊಡ್ತಾರೆ. ಅದೇ ರೀತಿ ಕಂಡೀಷನ್ ಏನಂದರೆ, ಮೊದಲನೇದಾಗಿ ಕಂಡೀಷನ್ ನೋಡೋದಾದರೆ 2023ರಲ್ಲಿ ತೇರ್ಗಡೆಯಾಗಿರಬೇಕು. ಇದೊಂದು ವಿಚಿತ್ರ ಕಂಡೀಷನ್ ಆಗಿದೆ. 2023ರಲ್ಲಿ ತೇರ್ಗಡೆ ಆಗಿದ್ದು 180 ದಿನಗಳಾಗಿ ಕಂಪ್ಲೀಟ್ ಆಗಿರಬೇಕು. ಅಂದರೆ ನಿಮ್ಮದು ರಿಸಲ್ಟ್ ಬಂದು 6 ತಿಂಗಳಾಗಿರಬೇಕು. ಅದು 2023ರಲ್ಲಿ ಡಿಗ್ರಿ ಮುಗಿಸಿರ್ಬೇಕಂತ ಇದೆ. ನಿಮ್ಮದು ಹಣವನ್ನು ಏನು ಮಾಡ್ತಾರೆ ಅಂದರೆ DBT ಮೂಲಕ ಅಪ್ಲೈ ಮಾಡ್ತಾರೆ. ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ಜಮಾ ಆಗ್ತೈತೆ. ಯಾವ ರೀತಿ ಅಪ್ಲೈ ಮಾಡೋದಂದರೆ, ಈಗ ಮೊದಲೇದಾಗಿ ನಾವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಹೋಗಬೇಕು. ನೋಡಿ ವೀಕ್ಷಕರೇ, ನೀವು ಗೂಗಲ್ ಅಥವಾ ಕ್ರೋಮ್ನಲ್ಲಿ ಹೋಗಿಬಿಟ್ಟು ಅಲ್ಲಿ ಏನು ಸರ್ಚ್ ಮಾಡಬೇಕಂದ್ರೆ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತದೆ, ಸೇವಾ ಸಿಂಧು 1 ಅಂತ ಈ ರೀತಿಯಾಗಿ ಬರುತ್ತದೆ. ಇದ್ರ ಮೇಲೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಸರ್ವರ್ ಬಿಜಿ ಇದೆ ಸ್ನೇಹಿತರೆ. ನೀವು ಮಾರ್ನಿಂಗ್ ಜಲ್ದಿ ಅಥವಾ ನೈಟಲ್ಲಿ ಅಪ್ಲಿಕೇಶನ್ ಹಾಕೋದು ಉತ್ತಮ. ಇಲ್ಲಾದರೆ ಸರ್ವರ್ ವೇರಿಯೇಷನ್ ಆದರೆ ನಿಮ್ಮದು ಡೀಟೇಲ್ಸು ಇನ್ಕಂಪ್ಲೀಟ್ ಅಂತ ತೋರಿಸ್ತದೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ನೀವು ಆಲ್ರೆಡಿ ಸೇವಾ ಸಿಂಧುವನ್ನು ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ನಿಮ್ಮದು ಇಮೇಲ್ ID ಹಾಕಬೇಕು. ಅದಾದ ನಂತರ ಪಾಸ್ವರ್ಡ್ ಅಥವಾ OTP ಕಳಿಸೋ ಮುಖಾಂತರ ನೀವು ರಿಜಿಸ್ಟರ್ ಆಗಬೇಕು. ಇಲ್ಲವಾದರೆ ನೀವು ಇದೇ ಮೊದಲೇ ಬಾರಿಗೆ ಆಗ್ತಿದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರೋ ಹಾಗೆ ನ್ಯೂ ರಿಜಿಸ್ಟರ್ ಅಥವಾ ನ್ಯೂ ಯೂಸರ್ ರಿಜಿಸ್ಟರ್ ಹೇರ್ ಅಂತ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆ ಇದನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗೆ ಕಾಣ್ತಿರೋ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ ಇದಕ್ಕೆ ಲಿಂಕ್ ಇರ್ತೈತಿ, ಅದಕ್ಕೊಂದು OTP ಬರ್ತೈತಿ. ಆ OTPಯನ್ನು ಎಂಟರ್ ಮಾಡೋ ಮುಖಾಂತರ ನಿಮ್ಮದು ಅಕೌಂಟು ಕ್ರಿಯೇಟ್ ಆಗ್ತೈತಿ. ಆಮೇಲೆ ನೀವೇನು ಮಾಡ್ಬೇಕಂದ್ರೆ ಹೋಮ್ ಪೇಜಿಗೆ ಬರ್ಬೇಕ್ರಿ. ಹೋಮ್ ಪೇಜಿಗೆ ಬಂದುಬಿಟ್ಟು ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ ಮೊದಲು ಇಮೇಲ್ ID ಎಂಟರ್ ಮಾಡಿರಿ. ಇಮೇಲ್ ID ಇಲ್ಲಿ ಎಂಟರ್ ಮಾಡಿದ ನಂತರ OTPಯನ್ನು ಹಾಕಿರಿ. ಅದಾದ ನಂತರ ಇಲ್ಲಿ ಏನು ಕಾಣ್ತಾ ಇದೆ ಈ ಕ್ಯಾಪ್ಚರ್ ಕೋಡನ್ನು ಈ ಟೈಪ್ ಫೇರ್ ಅಂತ ಇದೆಯಲ್ಲ ಅಲ್ಲಿ ಅಪ್ಲೈ ಮಾಡೋ ಮುಖಾಂತರ ಸಬ್ಮಿಟ್ ಕೊಡ್ರಿ. ನಿಮ್ಮದು ವೆಬ್ಸೈಟ್ ಓಪನ್ ಆಗ್ತದೆ. ನೋಡಿ ವೀಕ್ಷಕರೇ, ನೀವು ರಿಜಿಸ್ಟರ್ ಮಾಡುವಾಗ OTP ಇಮೇಲ್ ID ಒಂದು ಮೆಸೇಜ್ ಬರ್ತದೆ, ಅದೇ ರೀತಿ ಮೊಬೈಲ್ಗೊಂದು ಮೆಸೇಜ್ ಬರ್ತೈತಿ. ನೀವು ಆಧಾರ್ ಕಾರ್ಡ್ ಎಂಟರ್ ಮಾಡಿದ ನಂತರ ಅದಕ್ಕೆ ಲಿಂಕ್ ಇರುವ ನಂಬರಿಗೆ OTP ಹೋಗ್ತೈತಿ. ಅದು ಒಂದು ಸ್ವಲ್ಪ ಲೇಟ್ ಆಕೈತಿ ಸ್ನೇಹಿತರೆ. ಒಂದು 5 ನಿಮಿಷಗಳ ಕಾಲ ನೀವು ವೇಟ್ ಮಾಡಬೇಕು. ಇಲ್ಲವಾದರೆ ನೀವು ರಿಪೀಟ್ ಕಳ್ಸ್ಕೊತ ಹೋದರೆ ಅದು ಲೇಟಾಗಿ ನಿಮ್ಮದು ಮೆಸೇಜನ್ನು ತೊಗೋದಿಲ್ಲ. ಒಂದು OTPಯನ್ನು ಕಳಿಸಿ ಒಂದು 5ರಿಂದ 6 ನಿಮಿಷ ವೇಟ್ ಮಾಡಿ. ಅವಾಗ OTP ಬರ್ತದೆ, ಅದನ್ನು ಅಪ್ಲೈ ಮಾಡಿ. ಅದಾದ ನಂತರ ನಿಮ್ಮದು ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೊರಿ. ಅದಾದ ನಂತರ ಈ ರೀತಿಯಾಗಿ ಓಪನ್ ಆಗ್ತೈತಿ. ನೀವು ಇಲ್ಲೇನು ಮಾಡ್ಬೇಕಂದ್ರೆ ಮೊದಲೇದಾಗಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. ಇದಾದ ನಂತರ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಂದರೆ ಸರ್ವಿಸ್ ಏನೇನದಾವೆ ಎಲ್ಲ ಓಪನ್ ಆಗ್ತಾರೆ ಸ್ನೇಹಿತರೆ. ಅಂದರೆ ನೀವು ಸೇವಾ ಸಿಂಧುನು ಒಮ್ಮೆ ರಿಜಿಸ್ಟರ್ ಮಾಡಿದರೆ ಸಾಕ್ರಿ. ಇಲ್ಲಿ ಈ ರೀತಿಯಾಗಿ ಎಲ್ಲ ಬಂದು ರೀ. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಸ್ನೇಹಿತರೆ, ಸರ್ಚ್ ಅಂತ ಸರ್ಚ್ ಕೊಟ್ಬೇಕು. ಸರ್ಚ್ ಕೊಟ್ಟರೆ ನಿಮ್ಗೆ ಡೈರೆಕ್ಟಾಗಿ ಅದು ಲಿಂಕ್ ಬರ್ತೈತಿ. ಸರ್ಚ್ ಒಳಗೆ ಏನು ಕೊಡ್ಬೇಕಂದ್ರೆ ಭಾರಿ ಸಿಂಪಲ್ ರೀ, UV ಅತ್ತಟ್ಟ ಹೊಡಿರಿ. ನೀವು ಯುವ ಅಂತ ಹೊಡೀರಿ, ಯುವ ನಿಧಿ ಅಂತ ಹೊಡ್ರಿ ಅಥವಾ ಯುವ ಹೊಡ್ರಿ. ಹೊಡೆದ ಕೂಡಲೇ ಇಲ್ಲಿ ಕೆಳಗೆ ಕಾಣ್ತೈತಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತದೆ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಸರ್ವರ್ ಸ್ವಲ್ಪ ಸ್ಪೀಡ್ ಇದೆ, ಆದರೂ ನೀವು ನೈಟಲ್ಲಿ ಬೆಟರ್ ಮಾಡೋದು ಬೆಸ್ಟು. ನೈಟ್ ಅಥವಾ ಮಾರ್ನಿಂಗ್ ಮಾಡಿರಿ. ಹಾಂ ಸ್ನೇಹಿತರೆ, ಈಗ ಅಪ್ಲಿಕೇಶನು ಸ್ಟಾರ್ಟ್ ಆಯಿತು.
ಅಂದರೆ ಮೊದಲು ನೀವು ಡಿಕ್ಲರೇಷನ್ ಕೊಡಬೇಕಾಗ್ತೈತಿ. ಡಿಕ್ಲರೇಷನ್ ಏನಂತ ನೋಡ್ಕೋತಾ ಹೋಗೋಣ. ಮೊದಲೇದಾಗಿ ನೀವೇನಾಗಿರ್ಬೇಕಂದ್ರೆ ಕರ್ನಾಟಕದ ನಿವಾಸಿಯಾಗಿರಬೇಕು. ಇದು ಇದ್ದರೆ ಕರೆಕ್ಟು. ಅದಾದ ನಂತರ ನೀವು ಡಿಪ್ಲೊಮಾ ಅಂದರೆ 2023ರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮಾ ಅಥವಾ ಪದವಿಯನ್ನು ಮುಗಿಸಿರಬೇಕು. ಅದಾದ ನಂತರ ನೀವು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ ಅಂದರೆ ಹೈಯರ್ ಎಜುಕೇಷನ್ ಮಾಡುತ್ತಿಲ್ಲ ಅಂದಂಗೆ. ಮತ್ತು ಯಾವುದೇ ನಾನು ಸ್ವಯಂ ಉದ್ಯೋಗಿ ಅಲ್ಲ ಅಂದರೆ ಉದ್ಯೋಗಿಯನ್ನು ಮಾಡುತ್ತಿಲ್ಲ ಅಂದಂಗೆ. ಅದೇ ರೀತಿ ಪಿಂಚಣಿ ಏನು ತೊಗೋತಿಲ್ಲ ಅಂತ ಇದ್ದರೆ, ಅದಾದ ನಂತರ ನೀವು ಖಾಸಗಿ ಯಾವುದೇ ಉದ್ಯೋಗವನ್ನು ಮಾಡುತ್ತಿಲ್ಲ ಅಂದರೆ ಸರ್ಕಾರಿ ಆಗಿರ್ಬೋದು, ಖಾಸಗಿ ಉದ್ಯೋಗ, ಇವನ್ನ ಯಾವೂ ಮಾಡುತ್ತಿಲ್ಲ ಅಂದರೆ ನೀವು ಎಸ್ ಅಂತ ಕೊಡ್ರಿ. ಅಕಸ್ಮಾತ್ ನೀವೇನರ ಮಾಡ್ತಿದ್ರೆ ನೋ ಅಂತ ಕೊಡಬೇಕು. ಅಲ್ಲಿ ಯಾವ ಬರೋದಿಲ್ಲ, ಎಸ್ ಅಂತ ಕೊಡ್ರಿ. ಇದಾದ ನಂತರ ಕೆಳಗೆ ಬನ್ನಿರಿ. ಇಲ್ಲಿ ಮೊದಲೇದಾಗಿ ನೀವೇನು ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರಿದ್ದಂತೆ ನೀವು ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಬೇಕು. ಇಲ್ಲೇನಂದರೆ ಆಟೋಮೆಟಿಕ್ ಆಗ್ತೈತೆ ರೀ. ಹಾಗಂದರೆ ಇಲ್ಲಿ ಮೇನ್ ಕಾಣಿಸ್ತಾ ಇದೆ ನೋಡಿ, ಆಧಾರ್ ಅಥೆಂಟಿಕೇಷನ್ ಅಂದರೆ ಆಧಾರ ದೃಢೀಕರಣ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಇದು DBT ಸರ್ವಿಸ್ಗಾಗಿ ನಿಮ್ಮದು ನೇರವಾಗಿ ಅಮೌಂಟು ಹೋಗ್ತೈತಿ. ಅದಾದ ನಂತರ ಈ ರೀತಿಯಾಗಿ ಬಂದರೆ ನೀವು ಕೆಳಗೆ ಸ್ಕ್ರೋಲ್ ಮಾಡಿ ನಿಮ್ಮದು ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ. ಇಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡಿ OTP ಅಂತ ತಗೋರಿ. OTP ಅಂತ ತೊಗೊಂಡು ಅಲ್ಲಿ OTP ಎಂಟ್ರ್ ಮಾಡೋ ಮುಖಾಂತರ ನಿಮ್ದು ಆಧಾರ್ ವೆರಿಫಿಕೇಷನ್ ಆಗ್ತೈತೆ ರೀ. ನೋಡಿ ವೀಕ್ಷಕರೇ, ನೀವು ಆಧಾರ್ ದೃಢೀಕರಣ ಮಾಡಿದ ನಂತರ OTP ಬರ್ತೈತಿ. ಆಮೇಲೆ ರಿಟರ್ನ್ ಟು ಬ್ಯಾಕ್ ಅಂತ ಬರ್ತೈತಿ. ಅಲ್ಲಿ ಕ್ಲಿಕ್ ಮಾಡಿ ಕುಡಿದ್ರೆ ಡೈರೆಕ್ಟ್ ಇಲ್ಲೇ ಬರ್ತೈತಿ. ಆಮೇಲೆ ಇನ್ನೊಂದಿದೆ ಆಧಾರ್. ಇಲ್ಲಿ ಏನು ಕಾಣಿಸ್ತಾ ಇದೆ, ಆಧಾರ್ ವಿವರಗಳನ್ನು ಪಡೆಯಿರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ನೋಡಿ ಸ್ನೇಹಿತರೆ, ನೀವು ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಫೋಟೋ, ನಿಮ್ಮದು ಅಡ್ರೆಸ್ಸು, ನಿಮ್ಮ ಹೆಸರು, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರುತ್ತದೆ. ಇದಾದ ನಂತರ ನೀವೇನು ಮಾಡಬೇಕಂದ್ರೆ ಪ್ರಸ್ತುತ ವಿಳಾಸವು ಮೇಲಿನಂತೆ ಇದೆ ಅಂತ ಕೇಳ್ತಾರೆ. ನೀವು ಎಸ್ ಇದ್ದರೆ ಎಸ್ ಹಾಕ್ರಿ, ಇಲ್ಲಿ ನೋ ಇದ್ದರೆ ನೋ ಹಾಕ್ರಿ. ಅಂದರೆ ನೀವು ಈಗ ಅಡ್ರೆಸ್ ಒಂದೇ ಕಡೆ ಇದ್ದರೆ ನೀವು ಅಲ್ಲೇ ಇರೋ ಪ್ಲೇಸ್ನಲ್ಲಿ ಇದ್ದರೆ ಎಸ್ ಕೊಡ್ರಿ, ಇಲ್ಲಾಂದರೆ ನೋ ಕೊಡ್ರಿ. ಇಲ್ಲಿ ಎಸ್ ಅಂತ ಕೊಡೋಣ. ಇದಾದ ನಂತರ ನಿಮ್ಮದು ಅರ್ಜಿದಾರರ ಜಿಲ್ಲೆ ಹೆಸರು, ನಿಮ್ದು ಯಾವ ಜಿಲ್ಲೆ ಇದೆ ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ರಿ. ಅದಾದ ನಂತರ ನಿಮ್ಮ ತಾಲೂಕು ಕೂಡ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲೇನು ಮಾಡ್ಬೇಕಂದ್ರೆ ಮೊದಲೇದಾಗಿ ಸೆಲೆಕ್ಟ್ ಕೋರ್ಸ್ ಅಂದರೆ ನೀವು ಯಾವ ಕೋರ್ಸ್, ಡಿಪ್ಲೊಮಾ ಅಥವಾ ಪದವಿ ಅಂತ ಇದೆಯಲ್ಲ, ನೀವು ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಸೆಲೆಕ್ಟ್ ಮಾಡಿರಿ, ಪದವಿ ಅಂತ ಇದ್ದರೆ ಪದವಿ ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ನೀವು ಏನಾದರೆ PG ಮತ್ತು UG ಮಾಡ್ತಿದ್ರೆ ಅದು ಯಾವ್ದು ಇರ್ತೈತಿ ನಿಮ್ಮದನ್ನು ಕರೆಕ್ಟ್ ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ನಿಮ್ಮದು ಯೂನಿವರ್ಸಿಟಿ ಯಾವುದು ಅಂದರೆ ನಿಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಥವಾ ಕುವೆಂಪು, ನಿಮ್ದು ಯಾವ ಯೂನಿವರ್ಸಿಟಿ, ದಾವಣಗೆರೆ ಇದ್ದರೆ ದಾವಣಗೆರೆ, ಯಾವ ಯೂನಿವರ್ಸಿಟಿ ಇರ್ತೈತಿ ಆ ಯೂನಿವರ್ಸಿಟಿಯನ್ನು ಎಂಟ್ರ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನಮ್ಮ ಹುಡುಗರದೆಲ್ಲ ಆಲ್ಮೋಸ್ಟ್ BLD ಯೂನಿವರ್ಸಿಟಿ, ಎಲ್ಲ ಯೂನಿವರ್ಸಿಟಿಗಳು ಇರ್ತಾವೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಯಾವುದಿದೆ ನೋಡಿರಿ. ಆಲ್ಮೋಸ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲರದು ರಾಣಿ ಚೆನ್ನಮ್ಮ ಇರ್ತೈತಿ, ಬಾಗಲಕೋಟೆ ಇರ್ತೈತಿ. ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರಿ ನೀವು. ಇದಾದ ನಂತರ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರ್ ಮಾಡ್ಬೇಕ್ರಿ. ನಿಮ್ದು ಕಾಲೇಜ್ನಲ್ಲಿ ರಿಜಿಸ್ಟರ್ ನಂಬರ್ ಇರ್ತೈತಿ. ಆರ್ಟ್ಸ್ ಇದ್ದರೆ A ಸಿರೀಜಿಂದ ಇರ್ತೈತಿ, ಕಾಮರ್ಸ್ ಇದ್ದರೆ C ಸಿರೀಜು, ಅದೇ ರೀತಿ ಸೈನ್ಸ್ ಅಂತ ಇದ್ದರೆ S ಸಿರೀಜಿಂದ ಏನು ಸ್ಟಾರ್ಟ್ ಆಗಿರ್ತೈತಿ ಆ ರಿಜಿಸ್ಟರನ್ನು ನೀವು ಎಂಟ್ರ್ ಮಾಡಿರಿ. ಸ್ನೇಹಿತರೆ, ನೀವು ರಿಜಿಸ್ಟರನ್ನು ಎಂಟ್ರ್ ಮಾಡಿದ ನಂತರ ಈ ರೀತಿಯಾಗಿ ಬರ್ತೈತಿ ರೀ. ಈ ರೀತಿಯಾಗಿ ಬಂದರೆ ನೀವು ಭಯ ಪಡ್ಕೋಬೇಡ್ರಿ. ಇದೇನಂತ ಇದ್ದರೆ 2022-23 ಸಾಲಿನ ಶೈಕ್ಷಣಿಕ ಪದವಿ ಪಡೆದ ಡೇಟಾಬೇಸ್ನಲ್ಲಿ ಡೇಟಾ ಕಂಡು ಬಂದಿಲ್ಲ, ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು, ಬೋರ್ಡ್ ಅಥವಾ ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಿರಂತೆ. ಈಗ ಏನಿದೆ ಅಂದರೆ ಇದು ನಿಮ್ಮದು ಈಗಾಗಲೇ ಯುವ ನಿಧಿ ಸ್ಟಾರ್ಟ್ ಆಗಿದೆ. ಯೂನಿವರ್ಸಿಟಿಯವರು ಇನ್ನೂ 2-3 ದಿನಗಳಕ್ಕಾಗಿ ಈ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮದು ರಿಸಲ್ಟ್ ಪಾಸ್ ಆಗಿರ್ತೈತಲ್ಲ, ಅಂದರೆ ನೀವು ಡಿಗ್ರಿ ಪಾಸ್ಔಟ್ 2023ರಲ್ಲಿ ಪಾಸ್ಔಟ್ ಆಗಿರಿ ಅಂತ ಒಂದು ಡಿಕ್ಲರೇಷನ್ ಕೊಡ್ಬೇಕ್ರಿ ಅವರು. ಇನ್ನೇನು 2-3 ದಿನಗಳವಾಗಿ ನಿಮ್ಮದು ಕೊಡ್ತಾರಂತ ಹೇಳಿದ್ದಾರೆ. ಇಲ್ಲಿ ವೆಬ್ಸೈಟ್ನಲ್ಲಿ ನಿಮ್ಮದು ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಬರೋದಿಲ್ಲ. ಬಂದರೆ ಓಕೆ ಕೊಡ್ರಿ. ಅದಾದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿ. ಇವನ್ನೆಲ್ಲ ಮೇಲೆ ಫಿಲಪ್ ಮಾಡಿದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ಅಂಕಪಟ್ಟಿಯಲ್ಲಿ ನಿಮ್ಮದು ಅಂಕಪಟ್ಟಿಯಲ್ಲಿ ಯಾವ ರೀತಿ ಆಗೈತಿ ಆ ಹೆಸರು ಫಿಲಪ್ ಮಾಡಿರಿ. ಅದಾದ ನಂತರ ಕಾಲೇಜ್ ಹೆಸರನ್ನು ಎಂಟ್ರ್ ಮಾಡಿ. ನೀವು ಡೇಟ್ ಆಫ್ ಪಾಸಿಂಗ್ ಅಂದರೆ ಪಾಸಿಂಗ್ ಯಾವಾಗಿದೆ ಇದು ಮೂರು ಏನಾಕೈತಿ ಅಂದರೆ ಆಟೋಮೆಟಿಕ್ಕು ನಿಮ್ಮದು ಯೂನಿವರ್ಸಿಟಿಯವರು ಅಪ್ಲೋಡ್ ಮಾಡಿದ ನಂತರ ಆಟೋಮೆಟಿಕ್ ತೊಗೊತೈತೆ ರೀ. ಇದಾದ ನಂತರ ಅದೇ ರೀತಿ ಕೆಳಗೆ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಏನಂತ ಇದೆ, ಸೆಲೆಕ್ಟ್ ಗೃಹ ಅಂದರೆ ಪರಿಶೀಲನೆಗೆ ಆಯ್ಕೆ ಮಾಡಿ. ಅಂದರೆ ನೀವು ಇದೇ ಊರನವ್ರು ಅಂದರೆ ನೀವು ರೆಸಿಡೆನ್ಷಿಯಲನ್ನು ಆಯ್ಕೆ ಮಾಡ್ಕೋಬೇಕು. ಇದಕ್ಕಾಗಿ ಯಾವ ಡಾಕ್ಯುಮೆಂಟನ್ನು ಚೂಸ್ ಮಾಡ್ತೀರಿ ನೋಡಿರಿ.
ನೀವು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇದ್ದರೆ ಡಿಗ್ರಿ ತೊಗೊರಿ. ನಾವಿಲ್ಲಿ ರೇಷನ್ ಕಾರ್ಡನ್ನು ಎಂಟ್ರ್ ಮಾಡ್ತೀವಿ ರೀ. ರೇಷನ್ ಕಾರ್ಡ್ ಎಂಟ್ರ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ದಲ್ಲಿ ಸಂಖ್ಯೆ ಇರ್ತೈತೆ, ರೇಷನ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರ್ ಮಾಡಿರಿ. ಇದಾದ ನಂತರ ಇಲ್ಲಿ ವಿದ್ಯಾರ್ಥಿ ಹೆಸರು ಯಾವ ರೀತಿಯಾಗಿದೆ ಆ ರೀತಿಯಾಗಿ ಎಂಟ್ರ್ ಮಾಡಿರಿ. ಅದೇ ರೀತಿ ಕೆಳಗೆ ಸ್ಕ್ರೋಲ್ ಮಾಡಿ, ಅಂದರೆ ನಿಮ್ಮದು ಅಪ್ಲಿಕೇಶನ್ ಅಂದರೆ ಯಾರು ಅರ್ಜಿ ಸಲ್ಲಿಸ್ತಿದ್ರಿ ಅವರು ಮೊಬೈಲ್ ನಂಬರ್ ಎಂಟ್ರ್ ಮಾಡಿರಿ. ಅದಾದ ನಂತರ ಅವರಿಗೆ ಒಂದು ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಅವ್ರದ್ದು ಮಾಡಿರಿ. ಎಲ್ಲರೂ ಅವ್ರ ಫಾದರ್ದಿದ್ದರೆ ಫಾದರ್ ಇಮೇಲ್ ಐ ಡಿ ಎಂಟ್ರ್ ಮಾಡಿರಿ. ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ನಿಮ್ಮದು ಇಲ್ಲಿ ಜಾತಿಯನ್ನು ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವ ಕಾಸ್ಟ್ ಇದೆ, ಒ ಬಿ ಸಿ ಇದ್ದರೆ ಒ ಬಿ ಸಿ, ಸಾಮಾನ್ಯ ಇದ್ದರೆ ಸಾಮಾನ್ಯ, ಎಸ್ ಸಿ ಇದ್ದರೆ ಎಸ್ ಸಿ, ಎಸ್ ಟಿ ಇದ್ದರೆ ಎಸ್ ಟಿ, ನಿಮ್ದು ಯಾವ್ದು ಇರ್ತೈತೆ ಅದು ನೋಡಿ ಸೆಲೆಕ್ಟ್ ಮಾಡಿ. ಅಥವಾ ಒ ಬಿ ಸಿ ಇದ್ದರೆ ಒ ಬಿ ಸಿ ಕೊಡಿ. ಇಲ್ಲೇನು ಯಾವುದೇ ರೀತಿಯ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳಿರುವುದಿಲ್ಲ, ಹಾಗಾಗಿ ನೀವು ಯಾವುದಿದೆ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿರಿ. ಇದಾದ ನಂತರ ನಿಮಗೆ ಅಂಗವಿಕಲತೆ ಇದೆ ಅಂತ ಕೇಳಿದರೆ ನೀವಿದ್ದರೆ ಎಸ್ ಕೊಡ್ರಿ, ಇಲ್ಲಾದರೆ ನೋ ಕೊಡ್ರಿ. ಇದಾದ ನಂತರ ಕೆಳಗೆ ಬಂದ ಕೂಡಲೇ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, 796786 ಅದನ್ನು ಈ ಚೌಕ್ ಬಾಕ್ಸ್ನಲ್ಲಿ ಫಿಲಪ್ ಮಾಡಿರಿ. ಫಿಲಪ್ ಮಾಡಿದ ನಂತರ ಏನು ಮಾಡ್ಬೇಕಂದ್ರೆ ಸಬ್ಮಿಟನ್ನು ಕ್ಲಿಕ್ ಮಾಡ್ಬೇಕು ರೀ. ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಏನು ಬರ್ತೈತಿ, ಒಂದು ಪ್ರಿವ್ಯೂ ಪೇಜ್ ಅಂತ ಬರ್ತೈತಿ ರೀ. ಏನಂದರೆ ಪ್ರಿವ್ಯೂ ಪೇಜ್, ಇಲ್ಲಿ ನಿಮ್ಮದು ಫೋಟೋ, ನಿಮ್ಮದು ಹೆಸರು, ಡಾಟಾ ಎಲ್ಲ ಕರೆಕ್ಟ್ ಇರ್ತೈತಿ. ನೀವು ಅವಸರದಾಗ 3000 ರೂಪಾಯಿ ಬರ್ತಾವೆ ಅಂತೇಳಿ ಡೈರೆಕ್ಟ್ ಸಬ್ಮಿಟ್ ಹೊಡಿಬೇಡ್ರಿ. ಒಂದು ಸಲ ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಯೂನಿವರ್ಸಿಟಿ ನೇಮು, ಹೆಸರು, ಪಾಸಿಂಗ್ ಯಾವಾಗಿರೋ ಅದನ್ನ ಎಲ್ಲ ಒಂದು ಸಲ ಕನ್ಫರ್ಮ್ ಆಗಿ ಚೆಕ್ ಮಾಡಿರಿ. ಚೆಕ್ ಮಾಡಿದ ನಂತರ ಫೈನಲ್ ಸಬ್ಮಿಷನ್ ಹೊಡೀರಿ. ನೀವು ಒಮ್ಮೆ ಸಬ್ಮಿಷನ್ ಹೆಸರದು ಮಿಸ್ಟೇಕ್ ಇದ್ದರೆ ಸ್ವಲ್ಪ ನೋಡಿರಿ, ವೇಟ್ ಮಾಡಿರಿ. ನೀವು ಒಮ್ಮೆ ಸಬ್ಮಿಟ್ ಹೊಡೆದ್ರೆ ನಿಮ್ಮದು ಈಗ ಆಮೇಲೆ ಡಿ ಬಿ ಟಿ ಸ್ಟೇಟಸ್ಸು ಓಕೆ ಆಗಂಗಿಲ್ಲ ರೀ. ಅದಕ್ಕಾಗಿ ಒಂದು ಸಲ ಚೆಕ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಹೊಡೀರಿ. ಅದಾದ ನಂತರ ನಿಮ್ಮದು ಫೈನಲ್ ಪ್ರಿಂಟ್ ಪೇಜ್ ಬರ್ತೈತಿ, ಅದನ್ನು ಒಂದು ಕಾಪಿ ತೆಗೆದು ಮನೆಯಲ್ಲಿ ಇಟ್ಕೊಳ್ರಿ. ನೋಡಿ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋ ಬೇಕಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.